ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ತಿಳ್ಕೊಳ್ಳಿ. ನಿಂತ್ಕೊಂಡಾಗ ಒಂದು ಸ್ಮಾಲ್ ಸ್ಪೇಸ್ ಜೊತೆಗೆ ಇಡೀ ಬಾಡಲಿಯನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರೆ ಇಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ಮಾತಾಡ್ಬೋದು. ನಾನು ಇದ್ದಾಗ ಇರ್ತೀನಿ. ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಚೇಂಜ್ ಆಗೋದು. ನಾನು ನಿಂತಿರೋ ಸ್ಟೈಲಿಂದ ಈಗಾಗ ಬೆಂಗಳೂರಿಂದ ಬಂದಂತೆ ಅರ್ಥ ಆಯ್ತಲ್ಲ? ನನ್ನ ಅರ್ಥ ಮಾಡ್ತಾನೆ ಬೇಕಿಲ್ಲ. ಓಕೆ, ಗೊತ್ತಿಲ್ಲದಂಗೆ ಸುಮ್ಮನೆ ಹಿಂಗೆ ಇಟ್ಕೊಂಡು ನನಗೆ ಗೊತ್ತ ಸುಮ್ಮನೆ ಮಾತೇ ಇರ್ತೀನಿ. ಸುಮ್ಮನೆ ಹಿಂಗೆ ಅನ್ಕೊಳ್ಳೋದು. ಅಶಾಬ್ದಿಕ ನಾನು ವರ್ಗಲ್ ನಾವು ಅಂದ್ಕೊಂತೀವಿ ಸಿಂಪಲ್ ಅಂತ. ನಿಮ್ದು ಯಾವುದೋ ಬಟನ್ ಬಿಚ್ಚೋಗಿರೋ ಬಟನ್ ನೋಡ್ತಾರೆ ಹೊರತು ಪಾಠ ಕೇಳಿಸ್ತಾರ. ಸೀರಿಯಸ್ ಆಗಿ ಗಮನದಲ್ಲಿ ದಟ್ ಈಸ್ ವೈ ಅವರ್ ಡ್ರೆಸ್ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಪೋಸ್ಚರ್, ನಿಲುವು ಅಥವಾ ಭಂಗಿ ಅಂತ ಹೇಳ್ತಾರೆ. ಸೊ ಸ್ಟ್ರೈಟ್ ಟಾಪ್, ಕೂತ್ಕೊಳ್ಳೋದನ್ನು ಭಂಗಿಯಿಂದ ಹೇಗೆ ಕೂತೀವಿ ಅನ್ನೋ ಭಂಗಿಯಲ್ಲಿ ಬರ್ತದೆ. ಗೆಸ್ಚರ್, ಹಾವು, ಏನು ಏನೇನು ಮೂವ್ ಆಗುತ್ತೋ ಅವೆಲ್ಲ ಇಡೀ ಬಾಡಿನೇ ಮೂವ್ ಆಗುತ್ತೆ ಮಾತಾಡ್ಬೇಕಾದ್ರೆ. ಅದು ಹೌದಲ್ಲ, ಈ ಏನೇನು ಮೂವ್ ಆಗುತ್ತೋ ಅದೆಲ್ಲ. ಆದರೆ ನಾವು ಹಾಡು ಹೇಳುತ್ತಾ ಅಥವಾ ನಾನು ಏನೋ ಮಾಡ್ತಾ ಹಿಂಗೆ ಮಾಡಿದ್ರೆ ಅದಕ್ಕೇನೋ ಅರ್ಥ ಬರ್ತದೆ. ಕರೆಕ್ಟ್? ಸುಮ್ಮನೆ ಏನೇನೋ ಮಾಡಿದ್ರೆ ಯಾವುದೋ ಮಾತಿಗೆ ಕೃತಿಗೆ ಪೂರಕವಾಗಿದ್ದರೆ ಸರಿ. ಸೊ ದ ಹೋಲ್ ಬಾಡಿ, ತಲೆಯಿಂದ ಹಿಡಿದು ಉಪ್ಪು, ಕಣ್ಣು, ಮೂಗು, ಕಿವಿ ಏನು ಮಾಡೋಕ್ಕಾಗಲ್ಲ. ಬಾಯತ್ತು ಹಿಂಗೆ ಮಾಡ್ಬೋದು, ಕತ್ತು ಹಿಂಗೆ ಏನನ್ನ ಮಾಡ್ಬೋದಲ್ವ. ಸೊ ವಾಟ್ ಎವರ್ ಮೂವಿಂಗ್ ಗೆಸ್ಚರ್, ಹಾವ ಭಾವ. ಸೊ ಇದನ್ನ ಹತೋಟಿ ಹಿತಮಿತವಾಗಿ ಇಟ್ಟುಕೊಂಡ್ರೆ. ಸೊ ವಾಟ್ ಇಸ್ ದಿ ಫಾರ್ಮುಲಾ ಫಾರ್ ಬಾಡಿ ಲ್ಯಾಂಗ್ವೇಜ್? ಬಿ ನ್ಯಾಚುರಲ್. ಸ್ವಾಭಾವಿಕವಾಗಿ ಯಾವ ಟೈಮಲ್ಲಿ ಹೆಂಗೆ ಮಾಡಬೇಕು ಮಾಡಿ. ಬಿ ಫ್ರೀ, ಬಿ ನ್ಯಾಚುರಲ್, ಮಾತಾಡ. ನಾವು ಬೇಕಾದ್ರೆ ನಿಮ್ಮ ಕೈ ತೋರಿಸ್ದೆ ಅವ್ರು ನಕ್ಕರು ಅಂತ ಕೈ ನ್ಯಾಚುರಲ್ ಆಗಿ ಹೋಯ್ತು. ಸೊ ಬಿ ನ್ಯಾಚುರಲ್. ವಾಯ್ಸ್ ದೃಷ್ಟಿಗೆ ಬಂದಾಗ ವಾಯ್ಸ್ ಶುಡ್ ಬಿ ಒರಿಜಿನಲ್. ಧ್ವನಿ ನಿಮ್ಮದೇ ಆಗಿರಬೇಕು. ಒಂದು ಸಿಂಪಲ್ ಫಾರ್ಮುಲಾ, ವಾಯ್ಸ್ ಶುಡ್ ಬಿ ಒರಿಜಿನಲ್, ಬಾಡಿ ಶುಡ್ ಬಿ ನ್ಯಾಚುರಲ್, ಸ್ವಾಭಾವಿಕವಾಗಿ ಇರಬೇಕು. ಇದನ್ನ ನೀವು ಎಷ್ಟು ಎಫೆಕ್ಟಿವ್ ಆಗಿ ಬಳಸ್ತೀರಿ ಅಷ್ಟು ಎಫೆಕ್ಟಿವ್ ನಿಮ್ಮ ಪ್ರೆಸೆಂಟೇಷನ್, ಎಸ್ಪೆಷಲಿ ಇನ್ ಟೀಚಿಂಗ್. ನಾವೆಲ್ಲ ಸಾಮಾನ್ಯವಾಗಿ ಒಂದು ಕಡೆ ನಿಂತ್ಕೊಂಡು ಮಾತಾಡ್ತಾರೆ. ನಿಮ್ಮ ಎಲ್ಲ ಕ್ಲಾಸ್ ರೂಮ್ನಲ್ಲಿ ಇರೋಲ್ಲ ಅಲ್ವಾ? ಎಲ್ಲ ಕ್ಲಾಸ್ ರೂಮ್ನಲ್ಲಿ ಪ್ರೊಜೆಕ್ಟ್ ಇರಲ್ಲ. ಆದರೆ ನೀವೇ ಪ್ರೊಜೆಕ್ಟ್ರು, ನಿಮ್ಮಲ್ಲೇ ಎಲ್ಲ ಬಂದೋಗ್ಬೇಕು. ಅಷ್ಟು ಎಫೆಕ್ಟಿವ್ನೆಸ್ ಇದೆ ನಾನ್ ವರ್ಬಲ್ ಕಮ್ಯುನಿಕೇಶನ್, ಅಷ್ಟು ಪ್ರಭಾವಶಾಲಿ. ಸೊ ದ ಸ್ಟೇಯಿಂಗ್ ಕಾಮ್, ಅಸರ್ಟಿವ್ನೆಸ್ ಅಂದ್ರೆ ಕೂಲ್, ಕಾಮ್, ಕಂಫರ್ಟಬಲ್. ಕೂಲ್, ಕಾಮ್, ಕಂಫರ್ಟಬಲ್. ನೀವು ಹಾಗಿರಿ, ನಿಮ್ಗೆ ಎದುರುಗಡೆ ಇರೋನು ಹಾಗಿರ ಬಿಡಿ. ಸರ್ ಎ ಸಿ ಗೊತ್ತಿಲ್ಲ ಅಂದ್ರೆ ನಾನೇ ಎಲ್ಲ ಸ್ವಿಚ್ ಆನ್ ಮಾಡಿ ಬಂದೆ ಗೊತ್ತಾ? ಎ ಸಿ ಯಾವಾಗ ಹೋಗಿತ್ತು? ಯಾಕೆ ನಿಮ್ಮನ್ನು ಕೂಲಾಗಿದೆ, ಹೌದಾ? ಅದರಿಂದ ಸ್ವಲ್ಪ ಕೂಲಾಗಿ ಆರಾಮಾಗಿ ಕೇಳಿಸ್ಕೊತಾ ಇದ್ದೆ. ನಾನು ಲಿಟ್ರಲಿ ನೋಡಿದ್ಲು, ನಾನೇ ಎ ಸಿ ಆನ್ ಮಾಡ್ಕೊಂಡೆ. ನೀವು ಕೂಲಾಗಿರ್ದೆ ಹೋದ್ರೆ ನಾನು ಇಂಪಾರ್ಟೆಂಟ್ ಸೆಷನ್ ಮಾಡ್ತಾ ಇದ್ದೇನೆ, ಗಾಳಿ ಹುಡ್ಕೊತಾ ಇರಬೇಕು. ಎ ಸಿ ರೂಮಲ್ಲಿ ಇಟ್ಕೊಂಡು ಎ ಸಿ ಹಾಕಲ್ದೇ ಇದ್ರೆ ನನ್ನ ತಪ್ಪಾಗ್ತದೆ. ಓಕೆ, ಎಷ್ಟೊಂದು ಫೆಸಿಲಿಟೀಸ್ ಇದೆ, ನಾವು ಬಳಸ್ತಾ ಇಲ್ಲ. ಯೋಚನೆ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಪ್ರೊಜೆಕ್ಟ್ ಇರ್ತಾರೆ, ಅದರಲ್ಲಿ ಹೆಂಗ್ ಪ್ರಿಪೇರ್ ಆಗಬೇಕು ಅಂತ ಕಷ್ಟ ಆಗ್ತದೆ.
ಈಗ ನಾನು ಕಂಟೆಂಟ್ ರೆಡಿ ಮಾಡಿದೆ, ಈ ಚಿತ್ರ ಮಾಡಕ್ಕೆ ಇನ್ನೊಬ್ರು ಸಪೋರ್ಟ್ ತಗೊಂಡೆ, PPT ರೆಡಿ ಮಾಡಿ, ಈ ಡಿಸೈನ್ ಮಾಡೋದಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಹೆಲ್ಪ್, ಯು ಹ್ಯಾವ್ ಟು ಟೇಕ್ ಅಸಿಸ್ಟೆನ್ಸ್, ಬಟ್ ಯು ಹ್ಯಾವ್ ಟು ಮೇಕ್ ಸಮ್ ಎಫರ್ಟ್. ಬೆಳಿಗ್ಗೆ 2 ಸೆಷನ್ ಆಕ್ಚುಲಿ ಬೇರೆ PPT ಇತ್ತು, ಆದರೂ ಇಂಪ್ರಾಕ್ಚರ್ ಮಾಡಬೇಕು. ಅದು ಇನ್ನೊಂದು ಕಾರಣನೂ ಇತ್ತು, ಇಲ್ಲದೆಯೂ ನಾವು ಪ್ರಿಂಟ್ ಮಾಡಬಹುದು. ನಿಮ್ಗೆ ಅರ್ಥ ಮಾಡಿಸಿದ್ರೆ ಇದ್ದಾಗ ಇನ್ನೊಂಚೂರು ಎಫೆಕ್ಟಿವ್ನೆಸ್ ಜಾಸ್ತಿ ಆಗ್ತದೆ. ಸ್ಟೇಯಿಂಗ್ ಆನ್. ಸೊ ಅಡ್ವಾಂಟೇಜಸ್ ಇದರಿಂದ ಸಿಕ್ಕಾಪಟ್ಟೆ ಲಾಭ ಇದೆ ಅಸರ್ಟಿವ್ನೆಸ್ ಇಂದ. ನಂಬರ್ 1 ಈಸ್ ಫೀಲ್ ಗುಡ್ ಫ್ಯಾಕ್ಟರ್. ನನ್ಗೆ ಯಾವಾಗಲೂ ಒಂಥರ ಖುಷಿಯಾಗಿರಂಗಾಗುತ್ತೆ. ಮಾಡಬೇಕಲ್ಲ ನನಗೆ, ನಮ್ಮ ಪ್ರೆಸೆಂಟ್ ನನಗೆ ಯಾವಾಗಲೂ ಗೋಳಂಗಿರೋದಿಲ್ಲ, ಖುಷಿ ನನ್ನೇ ನೋಡ್ತಾ ಇರಲಿಲ್ಲ ಬೆಳಗ್ಗೆಯಿಂದ. ನಾನು ಬೆಳಗ್ಗೆಯಿಂದ ಬಂದು ಇವಾಗ ಹಂಗೆ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಇತ್ತೀಚೆಗೆ ಒಂದು ತಿಂಗಳಿಂದ ಒಂದು ಅಸೈನ್ಮೆಂಟ್ ಬಂತು. 2 ದಿನದಲ್ಲಿ ಒಂದು ಫ್ಯಾಕ್ಟ್ರಿ 5 ಶಿಫ್ಟ್ಗೆ ಟ್ರೈನಿಂಗ್ ಮಾಡಿದ್ವಿ. 2-3-24 ಅಂದರೆ ಮೊದಲನೇ ದಿನ 7 + 7 14 ಗಂಟೆ, ಮಧ್ಯದಲ್ಲಿ 7 ಮನೆಗೆ ಹೋಗಿ ನಿದ್ದೆ ಮಾಡ್ಕೊಂಡು ಮತ್ತೆ ಬಂದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆವರೆಗೂ 3 ಶಿಫ್ಟ್. ನಾನು ಲೈಫಲ್ಲಿ ಯಾವಾಗಲೂ ಮಾಡಿರಲಿಲ್ಲ. ನಮ್ದು ಅಗತ್ಯ, ನೀವೇ ಮಾಡಬೇಕು ಟ್ರೈನಿಂಗು ಮಾಡಿ. ಒಂದು ವೆರಿ ಟಾಪ್ ಕಂಪನಿ, ದೇ ಹ್ಯಾವ್ ರಿಕ್ವೆಸ್ಟ್ ನಾನು ಲೈಫಲ್ಲಿ 24 ಅವರ್ಸ್ ಪ್ಲಸ್ 14 ಅವರ್ಸ್, ಮಧ್ಯದಲ್ಲಿ ಒಂದ್ಸರಿ ನಿದ್ದೆ ಮಾಡಿಬಿಟ್ರೆ ಇನ್ ನೆಕ್ಸ್ಟ್ ಡೇ 24 ಅವರ್ಸ್. ನಾನು ಡೈಲಿ ನಿದ್ದೆ ಯಾವತ್ತೂ ತಪ್ಪಿಸ್ಕೊಳ್ಳೋಣ, 7-8 ಗಂಟೆ ಮಾಡ್ತೀನಿ ರಿಯಲಿ. ಬಟ್ ಐ ಹ್ಯಾವ್ ಟೇಕನ್ ಎ ಚಾನ್ಸ್. ನಮ್ಮನ್ನು ನಾವು ಚಾಲೆಂಜಿಂಗ್. ಯಾಕೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದರೆ, ನಾವು ಒಡ್ಕೊಳ್ಳಲ್ಲ ಕೆಲಸಕ್ಕೆ. ಬಟ್ ಐ ಎಸ್ ಸರ್, ಐ ಡೂ. 2 ದಿನಕ್ಕೆ 5 ಪೇಮೆಂಟು ನನಗೆ. ಅರ್ಥ ಆಗ್ತಾ ಇದೆಯಾ? 5 ಪೇಮೆಂಟ್ ಪ್ರೋಗ್ರಾಮ್ಸ್. ಎಲ್ಲಿವರೆಗೆ ಅಂದರೆ ಮಾರನೇ ದಿನ ಬೆಳಿಗ್ಗೆನೂ ಅಷ್ಟೇ ಫ್ರೆಶ್ ಆಗಿದೆ, ಇನ್ನೂ ಜಾಸ್ತಿ ಫ್ರೆಶ್ ಆಗಿದೆ. ಆಮೇಲೆ ಮನೆಗೆ ಹೋದೆ, ಮಲ್ಕೊಂಡೆ. ಅದು ಬೇರೆ ವಿಷಯ. ಬಟ್ ನಾವು ಒಡ್ಕೊಳ್ತೀವ, ನಾವು ಸಾಮಾನ್ಯ ಒಡ್ಕೊಳ್ಳಲ್ಲ ಅಂತ. ಬಟ್ ನಾನು ಒಡ್ಕೊಂಡೆ, ಯಶಸ್ವಿನೂ ಅಲ್ಲ. ಧೈರ್ಯದಿಂದ ಅದಕ್ಕೆ ಹತ್ರ ಶೇರ್ ಮಾಡಿ. 2-3 ತಿಂಗಳಲ್ಲಿ ದುಡಿಯೋದು, ನಾವು 2 ದಿನದಲ್ಲಿ ದುಡಿಯೋದು ಬೇರೆ. ಬಟ್ ಎಫೆಕ್ಟ್ ಆಫ್ ಟ್ರೈನಿಂಗ್, ಇನ್ಫ್ಯಾಕ್ಟ್ 3rd ಬ್ಯಾಚ್ ಇತ್ತಲ್ಲ, ಲಾಸ್ಟ್ ಬ್ಯಾಚ್, ಅದರಲ್ಲಿ ಮೋರ್ ಲೈವ್ಲಿ ಆಗಿದ್ದೆ ನಾನು. ಯಾಕೆ? ನಾನು ಖುಷಿ ಪಟ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದೆ. ದಟ್ ಫೀಲ್ ಗುಡ್ ಫ್ಯಾಕ್ಟರ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ನನ್ನನ್ನು ಚಾಲೆಂಜ್ ಮಾಡ್ಕೊಂಡು ಇವತ್ತು ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಇಷ್ಟು ಗಂಟೆ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ, ಮಾಡ. ಇಲ್ಲಿದ್ರೆ ಖುಷಿ ಇರಲ್ಲ. ಏನೇ ಕೆಲಸ ಮಾಡಿದ್ರು ಖುಷಿಯಿಂದ ಮಾಡ. ಜೋಶ್, ಮ್ಯೂಚುವಲ್ ರೆಸ್ಪೆಕ್ಟ್. ಸಾಮಾನ್ಯವಾಗಿ ಕಮ್ಮಿ ಈ ಮಿಸ್ ಕೊಡುತ್ತೆ. ನಾನು ಮಾತ್ರ ಗೌರವ ಎಕ್ಸ್ಪೆಕ್ಟ್ ಮಾಡ್ತೀನಿ, ಎದುರಿಗಿರೋರಿಗೆ ಗೌರವ ಕೊಡ್ತೀನ? ಡೌಟ್. ಅಂದರೆ ನಾನು ಮತ್ತೊಬ್ಬರಿಗೆ ಗೌರವವನ್ನು ನೀಡಿ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವುದು. ಓಕೆ, ನನ್ನ ಗೌರವ ಬಿಟ್ಟಲ್ಲ, ನನ್ನ ಗೌರವ ಇಟ್ಟುಕೊಂಡು ಇತರರಿಗೂ ಗೌರವವನ್ನು ಕೊಡುವುದು. That is why this communication is very very powerful. ಆತ್ಮಾಭಿಮಾನ, ಆತ್ಮಗೌರವ ಜಾಸ್ತಿ. ನಾನು ನನ್ನದು ಅಹಮಲ್ಲ, ಥಿನ್ ಲೈನ್. ಅಹಂಗುನು ಅಭಿಮಾನಕ್ಕೂ. ಬಟ್ ಈಗ ನಾವು ಮಾತಾಡ್ತಾ ಇರೋದು ನಾನು ಅಂತ ಹೇಳ್ಕೊಳ್ತಾ ಇದ್ದೀನಿ, ಅದನ್ನ ನನ್ನ ಆತ್ಮ ಗೌರವದಿಂದ ಹೇಳ್ಕೊಳ್ತಾ ಇದ್ದೀನಿ, ನಾನೇ ಅಂತ ಹೇಳಲ್ಲ. ಹೌದು, ನಾನು ಪ್ರಕಾಶ್ ನಾಗಲ್ಲಿ ನನಗೆ ಹೀಗೆ ಅನ್ನಿಸುತ್ತದೆ.
ನಾನು ಹೀಗೆ ಭಾವಿಸಿದ್ದೇನೆ, ನನ್ನ ಅಭಿಪ್ರಾಯ ಹೀಗಿದೆ. ಸೊ ಒಂದು ತಕ್ಕ ಮಟ್ಟಿಗೆ ಅರ್ಥ ಆಯಿತು. ಇದರಲ್ಲಿ ರೀಚಿಂಗ್ ಗೋಲ್ಸ್, ಗುರಿಗಳನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತದೆ. ಗುರಿಗಳು ಇಟ್ಕೊಂಡಿರ್ತಾನೆ ರೀಚ್ ಆಗುತ್ತೆ. ಅಸರ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ? ಇಲ್ಲೇ ಇದ್ದೀರಾ ಎಲ್ಲರೂ? ರೆಡ್ಯೂಸಸ್ ಆಂಗ್ಸೈಟಿ, ಆತಂಕನ ಕಡಿಮೆ ಮಾಡ್ತಾರೆ. ಇಲ್ಲದಿದ್ದರೆ ಏನು ಅಂದ್ರೆ ನಾವು ಕೊಡೋದಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ. ಟೆನ್ಷನ್, ಕಾನ್ಫಿಡೆನ್ಸ್ ಇದ್ರೆ ಟೆನ್ಷನ್ ಇರುತ್ತಾ? ಇರಲ್ಲಲ್ಲ. ಓಕೆ, ಡಿಸಿಷನ್ ಮೇಕಿಂಗ್ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಡಿಸಿಷನ್ ಮೇಕಿಂಗ್ ಕ್ಲಾರಿಟಿ ಜಾಸ್ತಿ. ನಮ್ಮ ಲೈಫಲ್ಲಿ ಯಾಕೆ ಸಮಸ್ಯೆಗಳಿದೆ ಹೇಳಿ? ಡಿಸಿಷನ್ ಯಾವ ಡಿಸಿಷನ್ ತಗೊಂಡು ಮುಂದಕ್ಕೆ ಹೋಗಲ್ಲ, ಯಾಕೆಂದ್ರೆ ಅದು ಧೈರ್ಯ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ದಿಸ್ ಅಸರ್ಟಿವ್ ಕಮ್ಯುನಿಕೇಶನ್ ಹೆಲ್ಪ್ಸ್ us take decision making. ಪ್ರಾಪರ್ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಅಂಡ್ ಫೀಲಿಂಗ್ಸ್. ಬೆಳಗ್ಗೆಯಿಂದ ಹೇಳ್ತಾನೆ ಇದ್ದೀನಿ, ಥಾಟ್ಸು ಫೀಲಿಂಗ್ಸು ಆ್ಯಡ್ ಮಾಡ್ಕೊಳ್ಳಿ ಅಂತ. ಕರೆಕ್ಟಾ? ನನಗೇನು ಅನ್ನಿಸುತ್ತದೆ ನನ್ನ ಥಾಟ್ಸ್ ಅನ್ನ ಶೇರ್ ಮಾಡ್ತೀನಿ. ನನಗೇನು ಫೀಲಿಂಗ್ಸ್, ಭಾವನೆಗಳಿದೆ, ಆ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ವಿಷ್ಣುವರ್ಧನ್ ಬಂಧನ ಫಿಲಮ್ ಅಲ್ಲಿ ಹೇಳ್ಬಿಟ್ಟಿದ್ರೆ ಮದುವೆ ಹೋಗ್ತಾ ಇತ್ತು. ಅವನು ಎಲ್ಲೇ ಇಲ್ಲ, ಫೀಲಿಂಗ್ಸ್ ಇತ್ತು, ಏನಿಲ್ಲ. ಅರ್ಥ ಆಯ್ತಾ? ಸೊ ಆ ಫಿಲಮ್ ನೋಡಿರ್ತೀರಿ ಅಂತ ಹೇಳಿದೆ. ಈ ಫೀಲಿಂಗ್ಸ್, ಯಾವುದೇ ಫೀಲಿಂಗ್ ಆಗಲಿ ಅದನ್ನ ಕರೆಕ್ಟ್ ಆಗಿ ತಲುಪಿಸೋದಕ್ಕೆ ಅಸರ್ಟ್ ಕಮ್ಯುನಿಕೇಶನ್ ಕಲ್ತಿದ್ರೆ ಹೌದು ನಾನು ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ದ್ವೇಷಿಸ್ತೀನಿ ಅಂತ ಹೇಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ? ಸಾಧ್ಯ ಇದೆ. ನಿಮ್ಮ ಕೆಲವೊಂದು ಚಟುವಟಿಕೆಗಳು ನನಗೆ ಇಷ್ಟ ಆಗುತ್ತಿಲ್ಲ ಅಂತ ಮುಖ ಕೊಡದ ಕೆಲವು ಹೇಳಿದ್ವಿ. ಸ್ವಲ್ಪ ಅದು ಗಡಿಸ್ಬೇಕಲ್ಲ, ಆ ಗಟ್ಸನ್ಗೆ ಅಸರ್ಟಿವ್ ಕಮ್ಯುನಿಕೇಶನ್ ಕೊಡ್ತದೆ. ದಟ್ ಈಸ್ ವೈ ಪ್ರಾಪರ್ ಎಕ್ಸ್ಪ್ರೆಷನ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಇದರ ಗುಣಲಕ್ಷಣಗಳೇನು? ಸೊ ಈ ಗುಣಲಕ್ಷಣಗಳು ಇಟ್ ಡಿಟರ್ಮಿನ್ಸ್. ನಂಬರ್ 1, ಈ ಕಾಂಟ್ಯಾಕ್ಟ್. ಬೆಳಿಗ್ಗೆ ಕೂಡ ನಾನು ಪಾಪ ಮಾಡಿದ್ರೆ ನಾನು ನಿಮ್ಮ ಜೊತೆ ಎಲ್ಲ ಕನೆಕ್ಟ್ ಆಗಿದ್ದೀನಿ. ಯಾವುದರಿಂದ ಅಂದ್ರೆ ಕಣ್ಣಿನಿಂದ. I am connected to all of you. That means communication ಅಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು, ಕಣ್ಣಿನ ನೋಟ, ಆಪ್ಯಾಯಮಾನತೆಯಿಂದ, ಆತ್ಮವಿಶ್ವಾಸದಿಂದ, ಈ ಕೆಲವು ಕೆಟ್ಟರಿಸಿ ನೋಡೋದ್ರಿಂದ ಅಲ್ಲಿ ಕಮ್ಯುನಿಕೇಶನ್ ಬ್ಯಾರಿಯರ್ ಆಗುತ್ತೆ, ಬ್ರೇಕ್ ಆಗುತ್ತೆ. ಅಲ್ಲಿ ಪ್ರೀತಿ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ನಿಮ್ಮ ಆ ಕಣ್ಣಿನ ನೋಟ ಇದ್ದಾಗ ಅದು ಚೆನ್ನಾಗಿರ್ತದೆ. ಸೊ ಬಾಡಿ ಪೋಸ್ಚರ್, ನಿಲುವು ಭಂಗಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಪೋಸ್ಚರ್ಸ್ ಅಂಡ್ ಗೆಸ್ಚರ್ಸ್, ಟೇಕ್ ಕೇರ್ ಆಫ್ ದಿಸ್. ಗೆಸ್ಚರ್ಸ್ ಕೆಲವೊಂದು ಚಿತ್ರದಲ್ಲಿ ಸುಮ್ಮನೆ ನಿಮಗೆ ತೋರಿಸಲಾಗಿದೆ. ಆಲ್ ದೋಸ್ ಎಕ್ಸ್ಪ್ರೆಷನ್ಸ್ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಲ್ಲೇನೋ ಎಷ್ಟೊಂದು ಮಾಡಿರ್ತೇವೆ. ಸೊ ಅದಕ್ಕೆ ಪ್ರೆಸೆಂಟೇಷನ್ ಅನ್ನ ರೆಕಾರ್ಡ್ ಆಮೇಲೆ ನೋಡಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್. ಈಗ ನನಗೆ ಈಸಿ ಇದ್ರೆ ನನ್ನಿಂದ ಟಿವಿ ಪ್ರೋಗ್ರಾಮ್ ಕೊಡ್ತಾ ಇದ್ದಾಗಿಂದ ರೆಕಾರ್ಡ್ ಮಾಡಿಸ್ಕೊಂಡು ನೋಡ್ತಾ ಇದ್ದೆ ಹೇಗೆ ಮಾಡ್ತಾ ಇದ್ದೀನಿ ಏನು ಅಂತ. ಇಟ್ ಹಸ್ ಹೆಲ್ಪ್ ಮೀ ಲಾಟ್ ಟು ಕರೆಕ್ಟ್ ಅವರ್ಸೆಲ್ಸ್, ಟು ಇಂಪ್ರೂವ್ ಅವರ್ಸೆಲ್ಸ್. ನುಡಿ ನೀ ನುಡಿಯ ಧಣಿ ಅಂತ. ವಾಯ್ಸ್, ಯು ಆರ್ ದ ವಾಯ್ಸ್ ಆಫ್ ಸ್ಪೀಚ್. ನೀವು ನಿಮ್ಮ ಧ್ವನಿಯ ಮೂಲಕ ಜನರನ್ನ ರೀಚ್ ಆಗ್ತಾ ಇದ್ದೀರಾ. ಆ ಧ್ವನಿ ಪ್ರಭಾವಶಾಲಿಯಾಗಿರಬೇಕು ಅಂದರೆ ನಿಮ್ಮ ಉಚ್ಚಾರ, ಧ್ವನಿಯ ಏರಿಳಿ, ವೇಗ, ಎಷ್ಟು ಸ್ಪೀಡಲ್ಲಿ ಹೇಳ್ತೀರಿ, ಎಂಫಸಿಸ್, ಸ್ಟ್ರೆಸ್. ಕೆಲವೊಂದ್ಸರಿ ನಾವು ಎಂಫಸೈಸ್ ಮಾಡಕ್ಕೆ ಸ್ನೇಹಿತರೆ ನಾವು ಮಾತಾಡಬೇಕು. ಓಕೆ, ಒಂದು ಕೋಟ್ನ ರಿಪೀಟ್ ಮಾಡಿ ನೋಡೋಣ, ಎಂಫಸೈಸ್ ಮಾಡಿ. ಟೀಚರ್ಸ್ ಆಫ್ ನೇಷನ್ ಬಿಲ್ಡರ್ಸ್, ರಿಪೀಟ್ ಮಾಡಿ. 1 2 3 ಸ್ಟಾರ್ಟ್. 3 ಸಲ ಇನ್ನೊಂದ್ಸರಿ
ಓಕೆ 1 2 3 ಸ್ಟಾರ್ಟ್ ಆಕ್ಷನ್. ಟೀಚರ್ಸ್ ಎಲ್ಲ ಗೊಂದಲದಲ್ಲಿ ಇರ್ತಾರೆ. ಒಂದು ವಾಯ್ಸ್ ತಾನೇ ಬರಬೇಕು ಅಲ್ವಾ? ಈಗ ಬರುತ್ತಾ? ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ. ಅದು ಸರಿ ಹೇಳ್ಬೇಕು. ಅದು ಸರಿ ಮಾಡಲಿಲ್ಲ ಅಂದ್ರೆ 3 ಸರಿ ಮಾಡ್ತೀನಿ, ಬೇರೆ ಪ್ರಕಾರ ಮಾಡೋಣ. ಅಲ್ರಿ ಬೆಳಿಗ್ಗೆಯಿಂದ ಬೇರೆ ಬೇರೆ ವಾಕ್ಯ ಹೇಳ್ಸಿದ್ದೀವಿ, ಒಂದು ವಾಯ್ಸ್ ಬರೋದು ಅಭ್ಯಾಸ ಮಾಡಿದ್ವಿ. ಮಧ್ಯಾಹ್ನದಲ್ಲಿ ಮತ್ತೆ ಮಾಡ್ಕೊಂಡ್ರೆ ಓಕೆ ಓಕೆ. ಫಸ್ಟ್ ನಾನು ಹೇಳ್ತೇನೆ ಟೀಚರ್ಸ್ ಆರ್ ನೇಷನ್ ಬಿಲ್ಡರ್ಸ್ ಅಂತ 10 ಟೈಮ್ಸ್ ರಿಪೀಟ್ ಮಾಡಿ. ಟೀಚರ್ಸ್ ಆರ್ ನೇಷನ್ ಬಿಲ್ಡರ್ಸ್, 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 ಟೀಚರ್ಸ್ ಆರ್ ನೇಷನ್ ಬಿಲ್ಡರ್ಸ್. ಯಾಕೆ ಅಂದ್ರೆ ಅಲ್ಲಿ ಯಾರೋ ಒಬ್ಬರು ಲೀಡರ್ಶಿಪ್ ತಗೊಂಡಿದ್ದಾರೆ ಅಲ್ವಾ? ಇಲ್ಲೆಲ್ಲ ಒಟ್ಟಿಗೆ ವಿಷನ್. ಸಿ ಹ್ಯಾವ್ ಯು ಅಬ್ಸರ್ವ್ ದ ಡಿಫರೆನ್ಸ್? ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿದಾಗ